ನಮಸ್ಕಾರ ದಾವಣಗೆರೆ. ಇದೊಂದು ಇನ್ಫಾರ್ಮೇಶನ್ ಸ್ಟುಡಿಯೋ ಆಗಿರುತ್ತೆ. ಯಾಕಂದ್ರೆ ಗಣೇಶನ ಹಬ್ಬ ಹತ್ರಕ್ಕೆ ಬಂದೇ ಬಿಡ್ತು. ಬಹಳ ಜನ ಊರಿಂದ ಸರ್ಚ್ ಮಾಡ್ತಿರ್ತಾರೆ, ಬೇರೆ ಬೇರೆಯಿಂದ ನಮ್ಮ ದಾವಣಗೆರೆ ಒಳ್ಳೆ ಎಲ್ಲಿ ಗಣಪತಿ ರೆಡಿ ಆಗ್ತಾ ಇರುತ್ತೆ, ಎಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಿಮಗೆ ಲೊಕೇಶನ್ ತಿಳಿಸ್ಕೊಡ್ತಾ ಇದೀನಿ. ನಾನು ಇರೋಂಥದ್ದು PB ರೋಡ್ ಗ್ರ್ಯಾಂಡ್ಸ್ ಈ ತರ ಹೋಟೆಲ್ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಇದು ನಿಯರ್ ಬೈ ಎಲ್ಲಪ್ಪ ಅಂದ್ರೆ ಅರುಣ ಥಿಯೇಟರ್ ಡೌನ್ ಅಲ್ಲಿ ಬಂದ್ಬಿಟ್ರೆ ಸಾಕು. ಚೋಳ ಕಾಂಪೌಂಡ್ ಅಂತ ಅಡ್ರೆಸ್ ಬರುತ್ತೆ. ಜುಮಾಕಿ ನಮ್ಮ ಹುಡುಗ ತೋರಿಸ್ಕೊಡ್ತಾ ಇದೀನಿ. ಇದೇ ಒಳಗಡೆ ಹೋದ್ರೆ ಸಾಕು, ನಿಮಗೆ ಇಲ್ಲೆಲ್ಲ ಒಳ್ಳೊಳ್ಳೆ ಗಣಪತಿ ರೆಡಿ ಆಗ್ತಾ ಇದೆ. ಬನ್ನಿ ಒಳಗಡೆ ಹೋಗ್ತಾ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೇನೆ. ಪಿಸಾಳೆ ಕಾಂಪೌಂಡ್ ಒಳಗಡೆ ಇವಾಗ ಇದೇ ನೋಡ್ತಾ ಇರಬಹುದು. ಇಲ್ಲೇ ಎಲ್ಲ ಗಣೇಶ ರೆಡಿ ಆಗ್ತಾ ಇರೋಂಥದ್ದು. ಸಂತುಪಾಲ್ ಕಲಾಗಾರರು ಅಂತ ಬೋರ್ಡ್ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಬನ್ನಿ ಒಳಗಡೆ ಹೋಗ್ತಾ ಯಾವ ತರ ಗಣೇಶಗಳು ಇದಾವೆ ಎಲ್ಲ ನೋಡ್ಕೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋಣ ಅಂತ ಹೇಳ್ತಾ ಬನ್ನಿ ಗೈಸ್ ಒಳಗಡೆ ಹೋಗೋಣ. ಗೈಸ್ ಈಗ ನೋಡ್ತಾ ಇರ್ಬೋದು, ಒಳಗಡೆ ಬಂದಿದ್ದೀವಿ. ಗಣಪತಿ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗ್ ಎಲ್ಲ ಯಾವ ತರ ನಿಮಗೆ ಎಷ್ಟು ದೊಡ್ಡ ಗಣಪತಿ ಇಟ್ಟಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಇನ್ನ ಯಾವುದು ಪೇಂಟ್ ಆಗಿಲ್ಲ, ಇನ್ನ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಬೇಕಾಗಿದ್ದಲ್ಲ ಇಲ್ಲಿ ಬಂದು ಆರಾಮಾಗಿ ನೀವು ಬುಕಿಂಗ್ ಮಾಡ್ಕೊಬೋದು. ಅಂದ್ರೆ ಬಹಳ ದೊಡ್ಡ ದೊಡ್ಡ ಗಣಪತಿ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇದಿರಲ್ಲ, ನಮ್ಮ ದಾವಣಗೆರೆ ಪಿಸಾಳೆ ಕಾಂಪೌಂಡ್ ಅಲ್ಲಿ ಈ ಗಣಪತಿಗಳು ದೊಡ್ಡದಾಗಿರೋಂಥದ್ದು ನಿಮಗೆ ರೆಡಿ ಮಾಡ್ತಾ ಇದಾರೆ. ನೋಡಿದಿಲ್ಲ ಎಷ್ಟು ದೊಡ್ಡ ಇದಾವೆ. ಬನ್ನಿ ಇನ್ನ ಒಳಗಡೆ ಹೋಗ್ತಾನೆ ಬಹಳ ಗಣಪತಿಗಳು ಇದಾವೆ. ನೋಡ್ತಾ ಇದಿರಲ್ಲ, ಇಲ್ಲೆಲ್ಲ ಪೋಸ್ಟ್ ಸಮೇತ ಎಲ್ಲ ಹಾಕಿದ್ದಾರೆ. ಈ ತರ ಕಂಪ್ಲೀಟ್ ಆದಾಗ ನಿಮಗೆ ಈ ತರ ಗಣಪತಿ ನಿಮಗೆ ಫಿನಿಶಿಂಗ್ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇನ್ನ ಬಹಳ ಗಣಪತಿ ಇದೆ ಗೈಸ್, ಇನ್ನ ರೆಡಿ ಕೂಡ ಆಗ್ತಾ ಇದೆ. ಆದರೂ ನಿಮಗೆ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ವಿಡಿಯೋ ಹಾಕಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ನೋಡ್ತಾರೆ, ಇದು 6 ಪ್ಯಾಕ್ ಗಣಪತಿ ಎಷ್ಟು ಸಕ್ಕತ್ತಾಗಿದೆ. ನೋಡ್ತಾ ಇದ್ದೀರಲ್ಲ, ಓಕೆ ನೋಡ್ತಾ ಇರ್ಬೋದು. ಯಾವ ತರ ಡಿಫ್ರೆಂಟ್ ಅಲ್ಲಿ ಈ ಸತಿ ಗಣಪತಿ ರೆಡಿ ಆಗ್ತಾ ಇರೋಂಥದ್ದು ನೋಡಿದ್ರಲ್ಲ. ಕಂಪ್ಲೀಟ್ ಆಗಿ ನೋಡಿ ಗಾಯ್ಸ್. ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಬನ್ನಿ ನೆಕ್ಸ್ಟ್ ತೋರ್ಸ್ಕೊಂತ ಹೋಗ್ತಾ ಇನ್ನೇನು ರೆಡಿ ಆಗ್ತಾ ಇದಾವೆ, ಫಿನಿಶಿಂಗ್ ಕೂಡ ಇದಾವೆ. ನೋಡ್ತಾ ಇದ್ದೀವಿ ಡಿಫ್ರೆಂಟ್ ಈ ಸತಿ ಗಣೇಶ ಬಂದಿರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಊರಿಂದ ನೀವು ಏನೋ ಬುಕ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಊರು ಮತ್ತೆ ನಿಮ್ಮ ಏರಿಯಾ ಯಾವ್ಯಾವ ಗಣಪತಿ ಬುಕ್ ಮಾಡಿದ್ರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರೋದು ಎಷ್ಟು ಕ್ಯೂಟ್ ಆಗಿದೆ. ಇನ್ನು ಫುಲ್ ಪೇಂಟಿಂಗ್ ಆಗ್ಬಿಟ್ರೆ ಮಾತ್ರ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪೋಸ್ಟರ್ಸ್ ವಿತ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ. ಈ ಗಣಪತಿ ಈ ತರ ಕಂಪ್ಲೀಟ್ ಆದಾಗ ಈ ತರ ಆಗುತ್ತೆ ಅಂತ. ಬನ್ನಿ ಹೊರಗಡೆ ಹೋಗೋಣ. ಚಿಕ್ಕವು ಕೂಡ ಇದಾವೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕತ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವೆಲ್ಲ ಚಿಕ್ಕ ಗಣಪತಿ ಆಗಿರುತ್ತದೆ. ಇನ್ನು ಆದಷ್ಟು ಸ್ವಲ್ಪ ಒಳಗಡೆ ಕತ್ಲಿರೋದ್ರಿಂದ ಸ್ವಲ್ಪ ಲೈಟಿನ ಬೆಳಕು ಕಡಿಮೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ನೆಕ್ಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಸೆಕೆಂಡ್ ಕಲೆಕ್ಷನ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದು ಇನ್ನ ಪೇಂಟಿಂಗ್ ಯಾವುದು ಸ್ಟಾರ್ಟ್ ಆಗಿಲ್ಲ, ಎಲ್ಲ ನಮಗೆ ರೆಡಿ ಮಾಡಿ. ಯಾರೋ ಪ್ರೀ ಬುಕ್ಕಿಂಗ್ ಮಾಡೋರಿದ್ರು ಕೂಡ ಆರಾಮಾಗಿ ನೀವು ಬುಕ್ ಮಾಡ್ಕೊಬೋದು. ಒಂದು ಥರ ಫಿನಿಶಿಂಗ್ ಮಾಡಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನು ನೋಡ್ತಾ ಇರ್ಬೋದು, ಇವೆಲ್ಲ 6 ಫೀಟ್ ಆಗಿರುತ್ತೆ ಆಲ್ಮೋಸ್ಟ್ ಗಣಪತಿ ಎಲ್ಲ. ಒಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ, ಡಿಸೈನ್ಸ್ ಅಲ್ಲಿ, ಮತ್ತು ಅದೇ ತರ ಒಂದು ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಒಂದು ಯೂನಿಕ್ ಗಣೇಶ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಗಣಪತಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲಿಂದ ಬಂದಿದ್ದೀರಾ ನೀವು? ಯಲ್ಲಂ ನಗರದಿಂದ ತಗೊಂಡೋಗ್ ಬಂದಿರಾ, ನೋಡಕ್ ಬಂದಿದ್ದೀರಾ? ನೋಡಕ್ ಬಂದಿದೀವಿ. ಚೆನ್ನಾಗಿದೆ ಗಣಪತಿ? ಚೆನ್ನಾಗಿದೆ ಅಣ್ಣ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ನಾನೀಗ 8th. ಇವ್ನು ಮಾತಾಡಿ. ಯಾಕೆ ನಗ್ತಿದ್ಯಲ್ಲ? ಮಾತಾಡವಾ. ನೀನ್ ಹೆಸರೇನು? ನಿಖಿಲ್ ಅಂತ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 4th. ಗಣಪತಿ ಎಲ್ಲ ಚೆನ್ನಾಗಿದ್ಯಾ? ತಗಂತೀಯಾ ನೀನು? ತಗೊಳಲ್ಲ? ನೋಡಕ್ ಬಂದಿದ್ಯಾ? ಬನ್ನಿ ಗಾಯ್ಸ್ ಈಗ ನೋಡೋಣ. ಹುಡುಗರು ಚಿಕ್ಕ ಹುಡುಗರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಯಾವ ತರ ಇದಾವೆ ಅಂತ ಗಣಪತಿ. ನಾವು ಅದೇ ತರನೇ ಬಂದು ನಿಮಗೂ ತೋರ್ಸಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ. ಯಾವ ತರ ಬಂದಿದೆ ಈ ಸತಿ ರೆಡಿ ಆಗ್ತಾರೆ ಅಂತ ನಮ್ಮ ದಾವಣಗೆರೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇದೀನಿ. ಅಡ್ರೆಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ತಗೊಬೇಕಂತ ಇರ್ತೀರಾ, ಆಚರಣೆ ಮಾಡ್ಬೇಕಂತ ಇರ್ತೀರಾ, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಇನ್ನು ಬಹಳ ಗಣಪತಿ ಬುಕ್ಕಿಂಗ್ ಆಗೋವು ಇದಾವೆ. ಆರಾಮಾಗಿ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ರೇಟ್ ಅಂತೂ ನನಗೆ ಗೊತ್ತಿಲ್ಲ, ನೀವೇ ಬಾರ್ಗೇನಿಂಗ್ ಮಾಡಿ ಆರಾಮಾಗಿ ನೀವು ತಗೋಬಹುದು ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ನಿಮಗೆ ರೆಡಿ ಆಗ್ತಾರೆ ಅಂತದ್ದು ತೋರಿಸ್ಕೊಡ್ತಾ ಇದೀನಿ ಗಣಪತಿನ. ಬನ್ನಿ ನೋಡ್ತಾ ಇರ್ಬೋದು ಯಾವ ತರ ಇದಾವೆ. ಹೇಳ್ಬೇಕಂದ್ರೆ ರಿಯಲ್ ನಿಮಗೆ ಗೊತ್ತೇ ಇರುತ್ತೆ ಗೈಸ್. ಕಂಪ್ಲೀಟ್ ಪೇಂಟಿಂಗ್ ಆದಾಗ ಮಾತ್ರ ನೋಡೋ ಅಂತ ಲುಕ್ಕೇ ಬೇರೆ ಇರುತ್ತದೆ. ಬನ್ನಿ ಹೋಗೋಣ. ಈಗ ಫುಲ್ ಲೈನ್ ಕವರ್ ಮಾಡಿದ್ದೀನಿ. ಸೆಕೆಂಡ್ ತೋರಿಸ್ತೀನಿ ಬನ್ನಿ. ಇಷ್ಟೇ ಶೆಡ್ ಅಲ್ಲಿ ನಿಮಗೆ ಎಷ್ಟು ಗಣಪತಿ ರೆಡಿ ಆಗ್ತಿರೋದನ್ನ ನೋಡ್ತಾ ಇರ್ಬೋದು. ಉದ್ದಕ್ಕೆ ಹೋಗ್ತಾ ಇದ್ದಂಗೆಲ್ಲ ಸುಮ್ಮನೆ ನಿಮಗೆ ಬರ್ತಾನೆ ಹೋಗ್ತಾವೆ ಗಣಪತಿಗಳು. ನೋಡ್ತಾ ಇರ್ಬೋದು
ಅಣ್ಣವರೆಲ್ಲ ರೆಡಿ ಮಾಡ್ತಾ ಇದಾರೆ. ಇನ್ನು ಇಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿನೇ ಇರೋಂಥದ್ದು. ನಿಮ್ಮೂರಿನ ಗಣಪತಿ ಇದ್ರಲ್ಲಿ ಯಾವ್ದಾನ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಡೀತಾ ಇದೆಲ್ಲ ಇನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅಣ್ಣವರು ಮಾಡ್ತಾ ಇದ್ದಾರೆ ಫಿನಿಶಿಂಗ್. ಬನ್ನಿ ಪಿಸಾಳೆ ಕಾಂಪೌಂಡ್ ಗೈಸ್ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ದಾವಣಗೆರೆಯಲ್ಲಿ ಮಾತ್ರ ಈ ಸತಿ ಸಖತ್ತಾಗಿ ಗಣಪತಿ ಬಂದಿದ್ದಾವೆ. ಇರ್ಬೋದು ಮೇನ್ ಹೈಲೈಟ್ ಆಗಿರೋಂಥ ನಮ್ಮ ಹಾವೇರಿಕ ರಾಜ ಗಣಪತಿ ತೋರಿಸ್ಕೊಡ್ತಾ ಇದೀನಿ. ಇನ್ನ ರೆಡಿ ಆಗ್ತಾ ಇದೆ, ಟೈಮು ಕೂಡ ಏನ ಇದೆ ಅಲ್ಲ, ಎಲ್ಲ ಫಿನಿಶಿಂಗ್ಸ್ ಮಾಡ್ತಾ ಇದೆ. ಹಾವೇರಿಕ ರಾಜ ಆಗಿರ್ಬೋದು, ರಾಣೆಬೆನ್ನೂರಿಂದ ಗಣಪತಿ ಆಗಿರ್ಬೋದು, ಎಲ್ಲ ನಿಮಗೆ ಫಿನಿಶಿಂಗ್ಸ್ ಬರ್ತಾ ಇದೆ. ನೋಡ್ತಾ ಇರ್ಬೋದು ಇವರು ಕೂಡ ಪಾಪ ಇವರಿಂದಾನೇ ಎಲ್ಲ ನಿಮಗೆ ಗಣಪತಿ ರೆಡಿ ಆಗಂಥದ್ದು. ಇವರು ಕಷ್ಟಪಟ್ಟು ಎಲ್ಲ ತಯಾರಿ ಮಾಡ್ಕೊಡ್ತಾ ಇದಾರೆ ಗಣಪತಿನ. ನೋಡ್ತಾ ಇರ್ಬೋದು ಫಿನಿಶಿಂಗ್ ನಡೀತಾ ಇದೆ ಇನ್ನ ಕೆಲಸ. ಇದು ರಾಣೆಬೆನ್ನೂರು ಗಣಪತಿ ಅಂತೆ. ನೋಡ್ತಾ ಇರ್ಬೋದು ಯಾವ ತರ ನಿಮಗೆ ಪ್ರೊವೈಡ್ ಮಾಡ್ತಾ ಇದಾರೆ. ಡಿಫ್ರೆಂಟ್ ಆಫ್ ಗಣಪತಿ ಇರೋಂಥದ್ದು, ಚಿಕ್ಕವು ಕೂಡ ಇದೆ ಗೈಸ್. ಈಗ ಇವರು ಗಣಪತಿ ಮಾಡ್ತಾರ ಮೇನ್ ಓನರ್ ಹತ್ರ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೇನೆ. ಇವ್ರ ಹತ್ರ ಏನೇನ್ ಡೀಟೇಲ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸರ್ಜಿ ಕಾಸೆ ಕೋಲ್ಕತ್ತಾ ಬಂದಿರೋದು. ಇವ್ರಿಗೆ ಕನ್ನಡ ಬರಲ್ಲ, ಮತ್ತೆ ಅದಕ್ಕೋಸ್ಕರ ನಾನೇ ಕನ್ನಡದಲ್ಲಿ ಇನ್ಫಾರ್ಮೇಶನ್ಸ್ ತಿಳಿಸ್ಕೊಡ್ತಾ ಇದೀನಿ. अब इधर गणपति पूरा बुक होएगा कि क्या अभी अवेलेबल है? अभी थोड़ा खाली है। कितना अड़ी का खाली है? वो 8 फीट 9 फीट 8 फीट 9 फीट का गणपति है इधर पे। हाँ थोड़ा है, ज्यादा नहीं, थोड़ा है. ನೋಡ್ತಾ ಇರಬಹುದು 8 ಫೀಟ್ 8 ಫೀಟ್ 9 ಫೀಟ್ 9 ಫೀಟ್ ಇಂದ ಆಗಿರ್ಬೋದು 8 ಫೀಟ್ ಇದಾಗಿರ್ಬೋದು ಗಣಪತಿ ನಿಮಗೆ ಇನ್ನ ಅವೈಲೇಬಲ್ ಸಿಗುತ್ತೆ. ಇನ್ನ ಬುಕ್ಕಿಂಗ್ ಮಾಡ್ಕೊಂಡ್ರೆ ನೀವು ಬುಕ್ ಮಾಡ್ಕೊಬಹುದು. छोटा भी मिल जाएगा ना अभी? नहीं उससे छोटा नहीं उससे छोटा नहीं है. ಮತ್ತೆ ಮೇನ್ ಬಂದಿರೋಂಥ 8 ಫೀಟ್ ಆಗಿರ್ಬೋದು 9 ಫೀಟ್ ಗಣಪತಿ ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಳ್ತೀನಿ. ಬೇಗ ಬಂದ್ರೆ ನಿಮಗೆ ಎಲ್ಲ ಬುಕ್ಕಿಂಗ್ ಸಿಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗ್ತದೆ ಗೊತ್ತಲ್ಲ ನಿಮಗೆ. ಬಹಳ ಈ ಹತ್ತತ್ರ ಬಂದಾಗೆಲ್ಲ ಎಲ್ಲ ಬುಕ್ ಆಗ್ಬಿಡುತ್ತೆ. ಆದಷ್ಟು ಇವರೆಲ್ಲ ಬುಕ್ ಮಾಡ್ಕೊಂಡೆ ನಿಮ್ಗೆ ಇನ್ನ ಪ್ರೊವೈಡ್ ಮಾಡ್ತಾ ಇದಾರೆ. ಕೋಲ್ಕತ್ತಾ ಬಂದಿರೋಂಥದ್ದು ಆಲ್ಮೋಸ್ಟ್ ನಿಮಗೆ ಪಿಸಾಳೆ ಕಾಂಪೌಂಡ್ ಅಲ್ಲಿ ಗೊತ್ತೇ ಇರುತ್ತೆ ಗೈಸ್. ಎಲ್ಲ ಬೇರೆ ವರ್ಷ ಬಂದು ಮಾಡ್ಕೊಡೋಂಥ ಗಣಪತಿ. ಸರ್ इधर कितने साल से आप इधर कर रहे हो? 15 साल 15 साल 15 ವರ್ಷದಿಂದ ನೀವು ಇಲ್ಲೇ ಈ ಜಾಗ पे नहीं कर रहे हैं ना? नहीं यही जगह नहीं, पिसाड़े कंपाउंड ना नहीं ಬೇರೆ उधर यही ಒಟ್ಟು ಸರೌಂಡಿಂಗ್ ಒಟ್ಟು ದಾವಣಗೆರೆ ಮೇ. ಓಕೆ ಒಟ್ಟು ದಾವಣಗೆರೆ ಈ ಸರೌಂಡಿಂಗ್ ಅಲ್ಲ 15 ವರ್ಷದಿಂದ ಗಣಪತಿ ರೆಡಿ ಮಾಡಿ ನಮ್ಮ ಜನಗಳಿಗೆ ಪ್ರೊವೈಡ್ ಮಾಡ್ತದಾನೆ ಅಂತ ತಿಳಿಸ್ಕೊಡ್ತಾನೆ. ಈ ಸತಿ ಮಾತ್ರ ಹಬ್ಬ ಫುಲ್ ಜೋರಾಗಿರುತ್ತೆ. ನಿಮಗೆ ಗಣಪತಿನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವ್ರಿಗೆ ಸ್ವಲ್ಪ ಹಿಂದಿ ಇಲ್ಲ ಗೊತ್ತಲ್ಲ, ನಿಮಗೆ ಕನ್ನಡ ಇವ್ರಿಗೆ ಬರಲ್ಲ. ಆ ರೀಸನ್ ಇಂದ ನಾನೇ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೊಂದು 10 ದಿವಸ ಬಿಟ್ಟು ಇಲ್ಲಾಂದ್ರೆ 20 ದಿವಸ ಬಿಟ್ಟು ಇನ್ನೊಂದ್ಸತಿ ನಾನು ವಿಡಿಯೋ ಮಾಡಿ ನಿಮಗೆ ಇನ್ನೂ ಇನ್ಫಾರ್ಮೇಶನ್ಸ್ ಕೊಡ್ತೀನಿ ಗೈಸ್. ನಮಸ್ಕಾರ.